ರಾಜ್ಯದಲ್ಲಿ ವರುಣನ ಕೃಪೆ, ಕರಾವಳಿಯಲ್ಲಿ ವರುಣನ ಅಬ್ಬರ, ಕೃಷ್ಣೆ ಭೀಮಾ ನದಿಗಳ ಭೋರ್ಗರೆತ. ಇದು ವರುಣಾರ್ಭಟದ ಸುದ್ದಿ. ರಾಜ್ಯದಲ್ಲಿ ಭೀಕರ ಬರದ ಮಧ್ಯೆ ಸ್ವಲ್ಪ ನಿಟ್ಟುಸಿರು ಬಿಡಬಹುದು. ಕಾರಣ ಹಲವು ಕಡೆ ಮಳೆಯಾಗಿದೆ. ವರುಣ ಕೃಪೆಯನ್ನ ತೋರಿಸಿದ್ದಾನೆ. ಈ ಮೂಲಕ ನದಿಗಳಿಗೆ ಜೀವ ಕಳೆ ಬಂದಿದೆ. ರೈತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಪಶ್ಚಿಮ ಘಟ್ಟದ ಮಳೆಯಿಂದಾಗಿ ಕೃಷ್ಣ ಭೀಮೆ ಭರ್ತಿಯಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಭೀಕರ ಬರಗಾಲ ಇತ್ತು. ಈ ಸಲ ಅನೇಕ ಕಡೆಗಳಲ್ಲಿ ಮಳೆನೇ ಆಗಿರ್ಲಿಲ್ಲ. ಕುಡಿಯೋದಿಕ್ಕೂ ತತ್ವಾರ ಉಂಟಾಗಿತ್ತು ಇಂತಹ ಸಂದರ್ಭದಲ್ಲಿ. ಆದ್ರೆ ಈಗ ಹಲವು ಕಡೆ ಮಳೆಯಾಗ್ತಾ ಇದೆ. ಸ್ವಲ್ಪ ನಿಟ್ಟುಸಿರು ಬಿಡುವಂತಹ ವಿಚಾರ ಇದು. ನದಿಗಳಿಗೆ ಜೀವ ಕಳೆ ಬಂದಿದೆ. ರೈತರು ಸ್ವಲ್ಪ ಸಂಭ್ರಮ ಪಡ್ತಾ ಇದ್ದಾರೆ. ಪ್ರಮುಖವಾಗಿ ಅನೇಕ ಕಡೆಗಳಲ್ಲಿ ಮಳೆಯಿಂದ ಆದಂತಹ ಒಂದು ಅಂದ್ರೆ ಈ ಹಿಂದೆ ಸಾಕಷ್ಟು ಕಡೆಗಳಲ್ಲಿ ಪ್ರವಾಹ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಮಳೆಯಿಂದಾಗಿ. ಆದ್ರೆ ಈ ಸಲ ಹಾಗಲ್ಲ, ಮಳೆನೇ ಇಲ್ಲ, ಬರಗಾಲವೇ ಇದೆ. ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಮೊನ್ನೆಯಿಂದ ಗಮನಿಸ್ತಾ ಇದ್ದೀವಿ, ಕಾವೇರಿಯಿಂದ ನೀರನ್ನ ಬಿಡಬೇಕು ತಮಿಳುನಾಡಿಗೆ ಅನ್ನುವಂತಹ ವಿಚಾರದಲ್ಲಿ ಯಾವ ರೀತಿಯಾಗಿ ಇಲ್ಲಿ ಹೋರಾಟಗಳಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿತ್ತು ಅನ್ನೋದು. ಆದ್ರೆ ಈಗ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯಾಗ್ತಾ ಇದೆ. ಮತ್ತೊಂದು ಕಡೆ ಕೊಡಗಿನಲ್ಲಿ ಮಳೆಯಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮಳೆಯಾಗ್ತಾ ಇದೆ. ಇದರಿಂದಾಗಿ ಅನೇಕ ಕಡೆಗಳಲ್ಲಿ ಒಂದು ರೀತಿಯಲ್ಲಿ ರೈತರು ಸಂಭ್ರಮ ಪಡ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗಲಾದ್ರೂ ಮಳೆ ಬಂತಲ್ಲಪ್ಪ, ವರುಣ ಕೃಪೆ ತೋರಿಸಿದ್ದಾನೆ, ನಾವು ಬೆಳೆದಂತಹ ಬೆಳೆಗಳಿಗೆ ಇದೀಗ ನೀರು ಬರ್ತಾ ಇದೆ, ನೀರು ಸಿಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ನಾವು ನಿಟ್ಟುಸಿರು ಬಿಡಬಹುದು ಅಂತ ಹೇಳಿ ಕೃಷ್ಣ ಭೀಮೆ ನದಿ ಕೂಡ ಈಗ ಭರ್ತಿಯಾಗಿದೆ. ಹಾಗಾಗಿ ಸಾಕಷ್ಟು ಕಡೆಗಳಲ್ಲಿ ಒಂದು ಖುಷಿಯ ವಾತಾವರಣ ನಿರ್ಮಾಣ ಆಗಿದೆ. ರೈತರ ಮೊಗದಲ್ಲಿ ಸಂತಸ ಕಾಣಿಸ್ತಾ ಇದೆ. ಕೃಷ್ಣೆ ಭೀಮಾ ನದಿಗಳು ಕೂಡ ಭೋರ್ಗರಿತಾ ಇದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯ ಅಬ್ಬರ ಇರೋದ್ರಿಂದಾಗಿ. ಆದ್ರೆ ಇಷ್ಟೇ ಸಾಕಾಗುತ್ತಾ ಅಂತ ಹೇಳಿದ್ರೆ ಖಂಡಿತ ಅಲ್ಲ. ಕಾರಣ ಜೂನಿನಲ್ಲಿ ಮಳೆನೇ ಆಗಿಲ್ಲ. ದೊಡ್ಡ ಮಟ್ಟದಲ್ಲಿ ಮಳೆಯ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು, ಆದ್ರೆ ಮಳೆನೇ ಆಗ್ಲಿಲ್ಲ. ಈ ಸಲ ಬರಗಾಲವನ್ನೇ ಘೋಷಣೆ ಮಾಡಬೇಕು ಅಂತ ಹೇಳಿ ಅನೇಕ ಕಡೆಗಳಲ್ಲಿ ರೈತರು ಕೇಳ್ಕೊಳ್ತಾ ಇದ್ರು. ಕಾರಣ ಈಗಾಗಲೇ ಪ್ರತಿ ಬಾರಿ ಕೂಡ ವಾಡಿಕೆಯಂತೆ ಬರುವಂತಹ ಮಳೆ ಈ ಸಲ ಬಂದೇ ಇಲ್ಲ. ಬರಗಾಲದ ಪರಿಸ್ಥಿತಿ ಇತ್ತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೈಸೂರಿನಿಂದ ಆನಂದ್, ಅದೇ ರೀತಿಯಾಗಿ ದಕ್ಷಿಣ ಕನ್ನಡದಿಂದ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾನು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಅವರಲ್ಲಿ. ಇದಕ್ಕಿಂತ ಮುಂಚೆ ನೋಡೋಣ, ಕಾವೇರಿ ಕಿಚ್ಚಿಗೆ ತಂಪೆರಿತಾ ಇರುವಂತಹ ಮಳೆರಾಯ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಯನ್ನೇ ಹರಿಸ್ತಾ ಇದ್ದಾನೆ. ಕಾವೇರಿಗೆ ಇದೀಗ ಜೀವ ಕಳೆ ಬಂದಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ, ಕಾವೇರಿಗೆ ಜೀವ ಕಳೆ ಬಂದಿದೆ. ಕೊಡಗಿನಲ್ಲಿ ಮಳೆಯ ಅಬ್ಬರ ಇದ್ರೆ ಹಾರಂಗಿ ಜಲಾಶಯ ಭರ್ತಿಯಾಗಿದೆ. ಸೋಮವಾರಪೇಟೆ ತಾಲೂಕಿನಲ್ಲಿ ಈಗ ರಜೆಯನ್ನೇ ಘೋಷಣೆ ಮಾಡಲಾಗಿದೆ. ಮಳೆಯಿಂದಾಗಿ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಅದರಲ್ಲೂ ಹಾರಂಗಿ ಜಲಾಶಯದಿಂದ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ. ಕೆಆರ್ಎಸ್ನ ಒಳ ಹರಿವಿನಲ್ಲೂ ಭಾರಿ ಹೆಚ್ಚಳ ಆಗಿದೆ. ಇದೊಂದು ಖುಷಿಯ ವಿಚಾರ. ಕೆಆರ್ಎಸ್ನ ಒಳಹರಿವು 10,504 ಕ್ಯೂಸೆಕ್ನಷ್ಟು ಆಗಿದೆ. ಹೀಗಾಗಿ ಒಂದು ರೀತಿಯಲ್ಲಿ ಅಬ್ಬಬ್ಬ ಪರವಾಗಿಲ್ಲಪ್ಪ, ಈ ಸಲ ನಮಗೆ ವರುಣದೇವ ಕೃಪೆ ತೋರಿಸಿದ ಕೊನೆಗೂ ಅನ್ನುವಂತಹ ರೀತಿಯಲ್ಲಿ ನಿಟ್ಟುಸಿರು ಬಿಡಬಹುದು. ಇನ್ನು ಕಬಿನಿ ಭರ್ತಿಗೆ 2 TMC ಮಾತ್ರ ಬಾಕಿ ಇದೆ. ಜಲಾಶಯಕ್ಕೆ 9,133 ಕ್ಯೂಸೆಕ್ಸ್ ಒಳಹರಿವಿದೆ. 2-3 ದಿನಗಳಲ್ಲಿ ಭರ್ತಿಯಾಗುವ ನಿರೀಕ್ಷೆ ಕೂಡ ಇದೆ. ಈ ಹಿನ್ನೆಲೆಯಲ್ಲೇ ಕೊಡಗಿನಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಹಳ್ಳ ಕೊಳ್ಳಗಳು ನದಿ ತುಂಬಿ ಹರಿತಾ ಇದೆ. ಇಂತಹ ಸಂದರ್ಭದಲ್ಲಿ ಕೊಡಗಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಸೋಮವಾರಪೇಟೆ ತಾಲೂಕಿನಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದ್ದು, ಹಾರಂಗಿ ಜಲಾಶಯದಿಂದ ನೀರನ್ನು ಹೊರಕ್ಕೆ ಬಿಡಲಾಗಿದೆ. ಕೆಆರ್ಎಸ್ ಒಳಹರಿವಿನಲ್ಲೂ ಭಾರಿ ಹೆಚ್ಚಳ ಆಗಿದೆ. ಕೆಆರ್ಎಸ್ ಒಳಹರಿವಿನಲ್ಲಿ 10,504 ಕ್ಯೂಸೆಕ್ ಆದ್ರೆ ಕಬಿನಿ ಭರ್ತಿಗೆ ಇನ್ನು ಕೇವಲ 2 TMC ಮಾತ್ರ ಬಾಕಿ ಇದೆ. ಇನ್ನು ಜಲಾಶಯಕ್ಕೆ 9,133 ಕ್ಯೂಸೆಕ್ಸ್ ಒಳಹರಿವಿದ್ದು 2-3 ದಿನಗಳಲ್ಲಿ ಇದು ಕೂಡ ಭರ್ತಿಯಾಗುವ ನಿರೀಕ್ಷೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಸಾಕಷ್ಟು ಆತಂಕ ಇತ್ತು, ಈ ಸಲ ಮಳೆಯ ಬರಲ್ವೇನೋ ಅನ್ನುವಂತಹ ಸಾಕಷ್ಟು ಚಿಂತೆ ಅಂತೂ ರೈತರಲ್ಲಂತೂ ಇತ್ತು. ಜೊತೆಗೆ ತಮಿಳುನಾಡಿನ ಕಿರಿಕಿರಿ. ಇಂತಹ ಸಂದರ್ಭದಲ್ಲಿ ಇದೀಗ ಆ ಭಾಗದಲ್ಲಿ ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ, ರೈತರ ಮೊಗದಲ್ಲಿ ಯಾವ ರೀತಿಯಾಗಿ ಸಂತಸ ಕಾಣಿಸ್ತಾ ಇದೆ?
ನವಿತಾ, ಏನು ಮೈಸೂರು, ಮಂಡ್ಯ, ಕೊಡಗು ಭಾಗದಲ್ಲಿ ಈ ಬಾರಿ ಬರದ ಛಾಯೆ ಎದುರಾಗಿತ್ತು. ಆದರೆ ಇದೀಗ ಕಾವೇರಿ ಕಿಚ್ಚಿನ ಹೋರಾಟ ಏನಿದೆ ಅದಕ್ಕೆ ಮಳೆರಾಯನ ತಂಪನ್ನು ಎರಿತಾ ಇರುವಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ಕೊಡಗಿನಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇದೆ. ಅದು ಏನು ಬಿರುಗಾಳಿ ಸಹಿತ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಜೊತೆಗೆ ಆರಂಗಿ ಜಲಾಶಯ ಏನಿದೆ ಇದಕ್ಕೆ ಸುಮಾರು 13,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇರುವಂಥದ್ದು. ಈಗ ಬಹುತೇಕ ಆರಂಗಿ ಜಲಾಶಯ ಕೂಡ ಭರ್ತಿ ಆಗಿರುವ ಹಿನ್ನೆಲೆಯಲ್ಲಿ ಅಲ್ಲಿಂದ 13,000 ಕ್ಯೂಸೆಕ್ ಅನ್ನು ಕೂಡ ನದಿಗೆ ಬಿಡಲಾಗಿದೆ. ಜೊತೆಗೆ ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳಿ ಅಂತೇಳಿ ಸೂಚನೆಯನ್ನು ಸಹ ಕೊಟ್ಟಿರುವಂಥದ್ದು. ಇದು ಒಂದು ಕಡೆ. ಅದೇ ಮತ್ತೊಂದು ಕಡೆ ಏನು KRS ಏನು ಪ್ರಮುಖವಾಗಿ ಮಂಡ್ಯ, ಮೈಸೂರು ಜೀವನಾಡಿ ಅಂತಾನೆ ಹೇಳಲಾಗುತ್ತೆ. ಜೊತೆಗೆ ಬೆಂಗಳೂರಿಗೆ ಕುಡಿಯೋ ನೀರು ಜೊತೆಗೂಡಿ ಸಾಕಷ್ಟು ಯೋಜನೆಗಳಿಗೂ ಕೂಡ KRS ನೀಡಬೇಕು. ಈಗ ಬೆಳಿಗ್ಗೆ ತನಕ 10,000 ಕ್ಯೂಸೆಕ್ಸ್ ನೀರು ಏನಿತ್ತು ಅದು KRSಗೆ ಹರಿದು ಬರ್ತಿತ್ತು. ಇದೀಗ 13,000 ಕ್ಯೂಸೆಕ್ಸ್ ಒಳ ಹರಿವು KRSಗೆ ಹರಿದು ಬರ್ತಾ ಇರುವ ಹಿನ್ನೆಲೆಯಲ್ಲಿ ರೈತರಲ್ಲಿ ಒಂದು ರೀತಿಯ ಮಂದಹಾಸ ಕೂಡ ಕಾಣಬಹುದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಭಾಗಮಂಡಲ, ತಲಕಾವೇರಿ ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ. ಆರಂಗಿ ತುಂಬಿರುವ ಹಿನ್ನೆಲೆಯಲ್ಲಿ ಅಲ್ಲಿಂದ ಬಿಡ್ತಕ್ಕಂಥ ನೀರೇನಿದೆ ಇದು ಕಾವೇರಿ ನದಿಯ ಮುಖಾಂತರ KRSಗೆ ಹರಿದು ಬರ್ತಾ ಇದೆ. ಇನ್ನು ಮೈಸೂರು ಭಾಗದ ಕಬಿನಿ ಜಲಾಶಯ ಏನಿದೆ, ವಯನಾಡ್ನಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಜೊತೆಗೆ ಕಬಿನಿ ಜಲನಯನ ಭಾಗ ಏನಿದೆ ಅಲ್ಲೂ ಕೂಡ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕಬಿನಿ ಡ್ಯಾಮ್ ಏನಿದೆ ಅದು ತುಂಬಲು ಕೇವಲ 2 TMC ಅಷ್ಟು ಮಾತ್ರ ಬಾಕಿ ಇರುವಂತದ್ದು. 19.52 TMC ಸಾಮರ್ಥ್ಯದ ಕಬಿನಿ ಡ್ಯಾಮ್ ಇದೀಗ 17.8 TMC ನೀರು ಸಂಗ್ರಹ ಆಗಿರುವಂತದ್ದು. ಇನ್ನು 2-3 ದಿನಗಳಲ್ಲಿ ಬಹುತೇಕ ಕಬಿನಿ ಡ್ಯಾಮ್ ಕೂಡ ಭರ್ತಿ ಆಗುತ್ತೆ. ಕಬಿನಿ ಡ್ಯಾಮ್ ಏನಾದರೂ ಭರ್ತಿ ಆದ್ರೆ ಅಲ್ಲಿಂದ ಹೊರಹರಿವನ್ನು ಕೂಡ ಹೆಚ್ಚಿಸಲಾಗುತ್ತೆ. ಜೊತೆಗೆ ಅಲ್ಲಿಂದ ಏನು ಕೋಟೆ, ನಂಜನಗೂಡು, ನರಸೀಪುರ ಭಾಗದ ರೈತರಿಗೆ ಕೃಷಿ ಚಟುವಟಿಕೆ ಇರ್ಬೋದು, ಕೆರೆ ಕಟ್ಟೆಗಳಿಗಿರ್ಬೋದು, ಜೊತೆಗೆ ತಮಿಳುನಾಡಿಗೂ ಸಹ ನೀರು ಹರಿದು ಹೋಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಕೊಡಗಿನಾದ್ಯಂತ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮಡಿಕೇರಿ ಹಾಗೂ ಸೋಮವಾರಪೇಟೆ ತಾಲೂಕಿನ ಪ್ರೌಢಶಾಲೆ, ಅಂಗನವಾಡಿ, ಪ್ರಾಥಮಿಕ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿರೋದು ಒಂದು ಕಡೆ. ಮತ್ತೊಂದು ಕಡೆ ಮಂಡ್ಯ, ಮೈಸೂರು ಭಾಗದ ರೈತರಲ್ಲಿ ಒಂದು ರೀತಿ ಹರ್ಷ ಮನೆ ಮಾಡಿರುವಂಥದ್ದು. ಈಗಾಗಲೇ ಭತ್ತವನ್ನು ನಾಟಿ ಮಾಡಬೇಕಾಗಿತ್ತು, ಆದರೆ ಬರದ ಛಾಯೆ ಹಿನ್ನೆಲೆಯಲ್ಲಿ ಮಾಡಿರಲಿಲ್ಲ. ಆದರೆ ಈಗ KRSಗೂ ನೀರು ಅತಿ ಹೆಚ್ಚು ಹರಿದು ಬರ್ತಾ ಇದೆ, ಕಬಿನಿಗೂ ಹರಿದು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅಂದ್ರೆ ಪ್ರತ್ಯೇಕ ಕೃಷಿ ಚಟುವಟಿಕೆ ಕೂಡ ಇನ್ನೇನು ಆರಂಭವಾಗುವ ನಿರೀಕ್ಷೆ ಸಹ ಇದೆ. ಜೊತೆಗೆ ಕಾವೇರಿ ಕಿಚ್ಚು ಈಗಾಗಲೇ ಮಂಡ್ಯದಲ್ಲಿ ನೆನೆ ಬುಗ್ಲೆತ್ತಿತ್ತು. ತಮಿಳುನಾಡಿಗೆ ನೀರು ಬಿಡೋದು ಬೇಡ ಅಂತೇಳಿ ರೈತರು ಹಾಗೂ ಕನ್ನಡಪರ ಸಂಘಟನೆಗಳು ಈಗಾಗಲೇ ರಾಜ್ಯವನ್ನು ಬಂದ್ ಮಾಡ್ತೀವಿ ಅಂತೇಳಿ ಸಹ ಹೇಳಿಕೆಯನ್ನು ಕೊಟ್ಟಿತ್ತು. ಆಗಸ್ಟ್ 13ಕ್ಕೆ ರಾಜ್ಯವನ್ನು ಕೂಡ ಬಂದ್ ಮಾಡ್ತೀವಿ ಅಂತ ಕೂಡ ಘೋಷಣೆಯನ್ನು ಮಾಡಲಾಗಿತ್ತು. ಆದರೆ ಇದೀಗ KRSಗೂ ಒಳಹರಿವು ಹೆಚ್ಚಾಗಿದೆ, ಕಬಿನಿಗೂ ಒಳಹರಿವು ಹೆಚ್ಚಾಗಿರುವಂಥದ್ದು. ಆರಂಗಿ ಜಲಾಶಯ ಕೂಡ ಭರ್ತಿಯಾಗಿರೋ ಹಿನ್ನೆಲೆ ಎಲ್ಲೋ ಒಂದು ಕಡೆ ಕಾವೇರಿ ಕಿಚ್ಚಿಗೆ ವರ್ಣರಾಯನ ತಂಪೆರೆದ ಅಂತ ಕೂಡ ಹೇಳ್ಬೋದಾಗಿರುವಂಥದ್ದು. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಇರಿ ಆನಂದ್. ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಮುನ್ಸೂಚನೆ ಇದೆ. 5 ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ಅದೇ ಕಾರಣಕ್ಕಾಗಿ ಇವತ್ತು ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸುಳ್ಯ, ಕಡಬ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಈ ಎಲ್ಲಾ ತಾಲೂಕಿನಲ್ಲಿ ಆಲ್ರೆಡಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಾರಣ ಭಾರಿ ಮಳೆ ಇದೆ, ಬರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ 5 ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆ. ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರೋದಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಇವತ್ತು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಭಾರೀ ಮಳೆಯಾಗಿದೆ. ಕಳೆದ ರಾತ್ರಿಯಿಂದ ಎಡಬಿಡದೆ ಮಳೆ ಸುರಿತಾ ಇದೆ. ಕೆಲವು ಬಡಾವಣೆಗಳು ಜಲಾವೃತವಾಗಿದೆ. ಜನರು ಪರದಾಟವನ್ನ ಮಾಡಿದ್ದಾರೆ. ಈಗ ಮಳೆ ಬರಲೇಬೇಕು ಅನ್ನುವಂತಹ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಕಾರಣ ಮಳೆನೇ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಹಬ್ಬ ಮಳೆ ಆದ್ರೂ ಬಂತಲ್ಲ ಅನ್ನುವಂತಹ ಒಂದು ಖುಷಿಯ ವಿಚಾರವನ್ನ ಈಗ ರೈತರು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಮಳೆ ಬಂದಿದೆ. ನಿನ್ನೆ ಶಿರಸಿಯಲ್ಲಿ ಭಾರಿ ಮಳೆಯಾಗಿದೆ, ಬಡಾವಣೆಗಳು ಜಲಾವೃತವಾಗಿದೆ. ಆದ್ರೂ ಕೂಡ ಕೆಲವು ಕಡೆಗಳಲ್ಲಿ ಅನೇಕ ಪರದಾಟಗಳು ಕೂಡ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಲೂ ಕೂಡ ಮಳೆ ಬರ್ತಾ ಇದೆಯಾ, ಹೇಗೆ, ಯಾವ ರೀತಿಯಾಗಿ ಮುನ್ಸೂಚನೆಯನ್ನ ನೀಡಲಾಗಿದೆ, ಜೊತೆಗೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಜಿಲ್ಲಾಡಳಿತ ಸೂಚಿಸಿದೆ? ನವಿತಾ, ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ ಮತ್ತು ನಗರ ಭಾಗದಲ್ಲಿ ಕೂಡ ಅತಿ ಹೆಚ್ಚಿನ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಇಡೀ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅದು ಡಿಪ್ಲೊಮಾ ವಿದ್ಯಾರ್ಥಿಗಳ ಸಹಿತವಾಗಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಅದು ಸುಳ್ಯ, ಪುತ್ತೂರು, ಕಡಬ ಮುಂತಾದ ತಾಲೂಕುಗಳಲ್ಲಿ ಹೆಚ್ಚಿನ ಮಳೆಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ಜೀವನದಿ ನೇತ್ರಾವತಿಯಲ್ಲಿ ಕೂಡ ನೀರಿನ ಹರಿವು
ಹೆಚ್ಚಾಗಿದೆ. ಜೊತೆಗೆ ಕುಮಾರಧಾರ ನದಿಯಲ್ಲಿ ಕೂಡ ನೀರಿನ ಹರಿವು ಹೆಚ್ಚಾಗಿದೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಅತ್ಯುತ್ತಮವಾಗಿ ಮಳೆಯಾಗುತ್ತೆ ಎಂಬ ನಿರೀಕ್ಷೆ ಕರಾವಳಿಗರಾಗಿತ್ತು. ಆದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಆದ್ರೆ ಆಗಸ್ಟ್ ಹೊಸ್ತಿಲಲ್ಲೇ ಒಂದು ಆಶಾದಾಯಕ ಬೆಳವಣಿಗೆ ಕಂಡು ಬರ್ತಾ ಇದೆ. ಹಾಗಾಗಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಎಲ್ಲ ನದಿ ಹಳ್ಳ ತೊರೆಗಳು ತುಂಬಿ ಹರಿತಾ ಇದೆ. ಈ ನಿಟ್ಟಿನಲ್ಲಿ ನದಿಗಳಲ್ಲಿ ನೀರಿನ ಹರಿವು ಕೂಡ ಹೆಚ್ಚಳ ಆಗ್ತಾ ಇದೆ. ನದಿ ನೀರಿನ ಹರಿವು ಹೆಚ್ಚಳ ಹಿನ್ನೆಲೆಯಲ್ಲಿ ನದಿ ಪಾತ್ರ ಜನರು ಎಚ್ಚರವನ್ನ ವಹಿಸಬೇಕೆನ್ನುವ ಒಂದು ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ. ಅದರ ಜೊತೆಗೆ ಇವತ್ತು ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಇರುವ ಹಿನ್ನೆಲೆಯಲ್ಲಿ ಕೆರೆ ಬದಿ ಆಗಿರಬಹುದು, ಹಳ್ಳ ತೊರೆ ಮತ್ತು ನದಿಗಳಿಗೆ ಮಕ್ಕಳನ್ನ ಇಳಿಯೋಕೆ ಬಿಡಬಾರ್ದೆಂಬ ಮನವಿಯನ್ನ ಜಿಲ್ಲಾಧಿಕಾರಿಗಳು ಸದ್ಯಕ್ಕೆ ಮಾಡಿದ್ದಾರೆ. ಮುಂದಿನ 3-4 ದಿನಗಳ ಕಾಲ ಇದೇ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿ ಮಳೆಯ ವಾತಾವರಣ ಇರುವ ಬಗ್ಗೆ ಕೂಡ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಇದರ ಜೊತೆಗೆ ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಎಂಬ ಸೂಚನೆಯನ್ನ ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿದೆ. ನೋಡ್ಬೇಕಾದ್ರೆ 60 ದಿನಗಳ ರಜೆಯನ್ನ ಮುಗಿಸಿ ಇವತ್ತು ಆಳ ಸಮುದ್ರಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಆದ್ರೆ ಇವತ್ತೇ ಸಮುದ್ರಕ್ಕೆ ಮೀನುಗಾರರು ಇಳಿಬಾರದು ಎಂಬ ಮನವಿಯನ್ನ ಸದ್ಯಕ್ಕೆ ಜಿಲ್ಲಾಡಳಿತ ಮಾಡಿದೆ. ಮುಂದಿನ ಕೆಲ ದಿನಗಳ ಕಾಲ ಇದೇ ರೀತಿಯಾಗಿ ಮಳೆಯ ವಾತಾವರಣ ಇರುವ ಬಗ್ಗೆ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಪ್ರಮುಖವಾಗಿ ಪಶ್ಚಿಮ ಘಟ್ಟದ ಭಾಗ, ಅದು ಚಾರ್ಮಾಡಿಯ ತಪ್ಪಲ ಬೆಳ್ತಂಗಡಿ ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಮಳೆ ಅಂದ್ರೆ 46.2 ಮಿಲಿಮೀಟರ್ ಮಳೆಯಾಗದಂತಹ ದಾಖಲೆ ಕೂಡ ಸದ್ಯಕ್ಕೆ ಇರುವಂತದ್ದು. ಹಾಗಾಗಿ ಮುಂದಿನ ಕೆಲ ಗಂಟೆಗಳಲ್ಲಿ ಭಾರಿ ಗಾಳಿ ಮಳೆಯಾಗುವಂತ ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ. ಹಾಗೇನೆ ಆನಂದ್ ಡೀಟೇಲ್ಸ್ಗೆ ನೋಡಿ.